2.5 ವರ್ಷದಿಂದ ಮಾಡಿದಂಥ ಪ್ರಾಡಕ್ಟು ಕಷ್ಟಪಟ್ಟು ಮಾಡಿದ್ದೀವಿ, ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ ಅಂತೆಲ್ಲ ಹೇಳಲ್ಲ. ಯಾಕೆಂದ್ರೆ ಈಗ ಬರ್ತಾ ಇದೆ, ಎಲ್ಲರೂ ಕಷ್ಟಪಡಲೇಬೇಕು ಸಿನಿಮಾ ಅಂತಂದಮೇಲೆ. ಕಷ್ಟ ಇಲ್ಲದೆ ಯಾವುದು ಈಸಿಯಾಗಿ ಆಗಲ್ಲ. ಬಟ್ ಹಾರ್ಟ್ಲಿ ವೆಲ್ಕಮ್ ರವಿ ಸರ್. ಕೇಳಿದ ಒಂದೇ ಮಾತಿಗೆ ಬೈಕೊಂಡು ಒಪ್ಕೊಂಡು ಬಂದು ನಿಂತಿದ್ದೀರಾ ಇಲ್ಲಿ ನಮ್ಗೆ ಆಶೀರ್ವಾದ ಮಾಡೋದಕ್ಕೆ. ಯಾಕೆಂದರೆ ನೀವು ನನಗೆ ತಂದೆ ಸಮಾನ. ಅದು ಯಾಕೆ ಅಂತ ನಾನು ಮೇನಲ್ಲಿ ಹೇಳ್ತೀನಿ, ಅದು ಯಾಕೆ ಅಂತ ರಿವೀಲ್ ಮಾಡ್ತೀವಿ. ಆ್ಯಂಡ್ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಸರ್, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ. ವಿಜಯ್ ಸರ್ ಆ್ಯಂಡ್ ನಿಮಗೂ ಅಷ್ಟೇ ಒಂದು ಕಾಲಿಗೆನೆ ನಾ ಬರ್ತೀನಿ ಬಿಡಪ್ಪ, ನಿಮ್ಗೆ ಯಾಕಪ್ಪ ಟೆನ್ಷನ್ ಮಾಡ್ಕೊಬೇಡ ನೀನು, ನಾ ಬರ್ತಾ ಇದ್ದೀನಿ ಇರಪ್ಪ ಅಂತ ಇಲ್ಲೂ ಟೆನ್ಷನ್ ಕೊಟ್ಟರೆ ಬರ್ತಾ ಇದ್ದೀನಿ ಅಂತ. ಆದರೂ ಆಲ್ವೇಸ್ ಆ ಟೆನ್ಷನ್ ನಮ್ಗೆ ಯಾವಾಗಲೂ ಕೊಡ್ತಾ ಇರ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್. ನೀವೆಲ್ಲರೂ ಇರೋದು ಯೋಗಿ, ಅವ್ನು ನನ್ನ ಗೆಳೆಯ ಆಲ್ವೇಸ್. ಅವ್ರು ಹೇಳಿದ್ರೆ ಸಾಕಾಯ್ತು ಬರ್ತೀನಿ ಬಿಡ್ಲ ಮಗ, ನೀನು ತಲೆ ಕೆಡಿಸ್ಕೊಡ ಮಾಡೋ ಅನ್ನೋ ಗೆಳೆತನ. ಒಳ್ಳೇದಾಗ್ಲಿ ಕಣೋ ನಿನಗೆ ಅಂತ ತುಂಬ ಹಾರ್ಟ್ಲಿ ನನಗೆ ವಿಶ್ ಮಾಡಿದಂಥ ಗೆಳೆಯ. ಆ್ಯಂಡ್ ದಿಗಿ ಆಲ್ಸೋ ನನ್ನ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಶುರು ಮಾಡಿದಾಗ ಅವನ ಜೊತೆಗೆ ನನ್ನ ಮನಸ್ಸಾರಿನಲ್ಲಿ ಅಲ್ಲಿಂದ ಒಂದು ಗೆಳೆತನ ನಂದು ಒಂದು ಇದೆ. ಆ್ಯಂಡ್ ಈಸ್ ವೆರಿ ಸ್ವೀಟ್ ಪರ್ಸನ್. ನಮ್ಮ ವಶಿಷ್ಠ ಅವನು ಅಷ್ಟೇ ಬಳಿ ಹಾರ್ಟ್ಲಿ, ಅವನು ತುಂಬ ಒಳ್ಳೇದಾಗಬೇಕು ಅಂತ ಯಾವಾಗಲೂ ನನ್ನ ಬಗ್ಗೆ ಮಾತಾಡುವಂಥ ಗೆಳೆಯ, ತುಂಬ ಹತ್ತಿರದಲ್ಲೇ ಇರುವಂಥ ಗೆಳೆಯ. ಹಾಗೆ ನಮ್ಮ ನಾಗಭೂಷಣ್ ಆಗ್ಬೋದು, ಶಿವರಾಜ್ ಕೇರ್ಪೇಟೆ ಆಗ್ಬೋದು, ಆ್ಯಂಡ್ ಎಲ್ರಿಗೂ. ಆಮೇಲೆ ನಮ್ಮ ತಂಡ, ಒಟ್ಟಾರೆ ತಂಡ ನನ್ನ ಜೊತೆಗೆ 2.5 ವರ್ಷಗಳ ಕಾಲ ಜರ್ನಿ ಮಾಡಿದ್ದೀರಾ. ಆ್ಯಂಡ್ ಇದೊಂದು ಸಿನಿಮಾ ತಯಾರು ಮಾಡೋದಕ್ಕೆ, ಜನರ ಮುಂದೆ ಇಡೋದಕ್ಕೆ 27ನೇ ತಾರೀಕು ನಾವು ಬರ್ತಾ ಇದ್ದೀವಿ. ಆ್ಯಂಡ್ ನೀವೆಲ್ಲ ಸಾಂಗ್ಗಳು ನೋಡಿದ್ದೀರಾ. ಇವತ್ತು ರವಿ ಸರ್ ಮತ್ತು ಧ್ವನಿವೇದಿ ಸರ್ ಮತ್ತು ಎಲ್ಲ ಗೆಳೆಯರು ಟ್ರೈಲರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದು ನನಗೆ ಹೆಮ್ಮೆ. ಯಾಕೆಂದ್ರೆ ನಾನು ಏನು ಸಂಪಾದನೆ ಮಾಡಿದ್ದೀನಿ ನೋಡಿದ್ರೆ, ಇವತ್ತು ಯೋಚನೆ ಮಾಡಿದ್ರೆ ಇಷ್ಟು ಜನರ ಸ್ನೇಹಿತರು ನನಗೋಸ್ಕರ ಬಂದು ನಿಂತ್ಕೊಂಡಿದ್ದಾರೆ. ನನ್ನ ಕಷ್ಟ ಕಾಲದಲ್ಲಿ ಈ ಸಿನಿಮಾ ಗೆಲ್ಲಬೇಕು, ಒಳ್ಳೇದಾಗಲಿ ಸತೀಶನ್ಗೆ ಅಂತ ಬಂದಿರೋದು. ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್. ನಿಮ್ಗೆ ಎಲ್ರಿಗೂ ನಾನು ಅದನ್ನು ವಾಪಸ್ ತೀರ್ಸೋಕ್ಕಾಗಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಪ್ತಮಿ ಅಫ್ಕೋರ್ಸ್ ಈ ಸಿನಿಮಾಗೆ ನಾನೇ ಹಂಗೆ ಹೀರೋನು, ಸಪ್ತಮಿ ಅವರು ಹೀರೋನೇ. ಯಾಕೆಂದರೆ ಸಿನಿಮಾ ಶೂಟಿಂಗ್ ಅಷ್ಟೇ ಬರಲಿಲ್ಲ, ಅವರು ಪ್ರತಿಯೊಂದು ಪ್ರಮೋಷನ್ ಕರ್ನಾಟಕದ ಮೂಲೆ ಮೂಲೆಗೂ, ಚೆನ್ನೈ, ಹೈದರಾಬಾದು ಎಲ್ಲ ಕಡೆ ನನ್ನ ಜೊತೆ ನಿಂತ್ಕೊಂಡು ಎಲ್ಲ ಪ್ರಮೋಷನಲ್ಲೂ ಪ್ರತಿಯೊಂದು ಈವೆಂಟ್ಗೂ ಬಂದಿದ್ದೀರಾ. ನಿಮ್ಗೆ ಒಳ್ಳೇದಾಗಬೇಕು. ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ಆ್ಯಂಡ್ ಎಲ್ಲರೂ ನಮ್ಮ ಜೊತೆ ನಿಂತಿದ್ದಾರೆ, ಫ್ಯಾಮಿಲಿ ಫುಲ್ಲು. ಫಸ್ಟ್ ಸಿನಿಮಾ ನೋಡಿದವರು ಅವರೇ, 4 ಜನ. ಅವರೇ ನನಗೆ ಧೈರ್ಯ ಕೊಟ್ಟಿದ್ದು. ಅವ್ರು ಧೈರ್ಯ ಕೊಟ್ಟು ನನಗೆ ಇಲ್ಲ ಈ ಸಿನಿಮಾ ಮಾಡಿ ಆಗುತ್ತೆ, ಸಖತ್ತಾಗಿದೆ ಅಂತ ಹೇಳಿದ್ದು ಅವರನ್ನೇ ಫಸ್ಟು. ಅದಾದ್ಮೇಲೆ ನಾನು ಒಂದು ಸ್ಟೋರಿಲ್ ಕಟ್ ಮಾಡಿಕೊಂಡು ತೆಲುಗು ತಮಿಳವ್ರಿಗೆ ತೋರಿಸ್ದೆ. ಈ ಸಿನಿಮಾನ ತೆಲುಗು ತಮಿಳಲ್ಲಿ ಮಾಡ್ತೀನಿ ಅಂತ ಊರು ತುಂಬ ಹೇಳ್ಕೊಂಡೇ ಬರ್ತಾ ಇದೆ. ಎಲ್ಲರೂ ನಗ್ತಿದ್ರು, ಇವ್ನಿಗೇನೋ ಹುಚ್ಚಿಡ್ಬಿಟ್ಟೈತೆ, ಇವನು ಮೆಂಟ್ಲಾಗ್ಬಿಟ್ಟು ತೆಲುಗು ತಮಿಳು ಮಾಡ್ತೀನಿ, ತೆಲುಗು ಏನು KGF ಕಾಂತಾರ ಹುಚ್ಚಿಡ್ಬಿಟ್ಟೈತೆ ಇವನಿಗೆ ಅಂತ. ನಾನು KGF ಕಾಂತಾರ ಹುಚ್ಚಿಡ್ತಿರಲಿಲ್ಲ. ನಾನು ಹಿಡಿದಿದ್ದು ನನ್ನ ಸಿನಿಮಾ ಹುಚ್ಚಷ್ಟೇ. ಸಿನಿಮಾ ನೋಡಿದೆ ನಾನು. ನಾವು ಅವ್ರ ಸಿನಿಮಾಗಳನ್ನ 100 ಸಲ ಕೂತ್ಕೊಂಡು ಟಿಕೆಟ್ ತೊಗೊಂಡು ನೋಡಿದ್ವಿ, ತಮಿಳು ಸಿನಿಮಾಗಳು, ತೆಲುಗು ಸಿನಿಮಾಗಳನ್ನ. ನಮ್ಮ ಸಿನಿಮಾ ನೋಡಲಿ, ನಮಗೂ ಬಿಸ್ನೆಸ್ ಆಗಲಿ ಬಿಡಿ, ನಮ್ಮ ಸಿನಿಮಾಗಳು ಅಲ್ಲಿ ಬೆಳಿಬೇಕು, ಈ ಆಶಯ ಇಟ್ಕೊಂಡು ಹೊರಟೆ. ಸಿನಿಮಾ ತಗೊಂಡೋಗಿ ತೋರಿಸ್ತೆ ಫಸ್ಟ್ ಸರ್. ಸಿನಿಮಾ ತೋರಿಸಿ, ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಿ ಅಂತ. ತೆಲುಗುಗೆ ತೋರಿಸ್ತೆ, ನೋಡಿ ಡಿಸ್ಟ್ರಿಬ್ಯೂಟ್ರು ಒಂದೇ ಮಾತು ಹೇಳಿದ್ದು, ನಾವು ಒಂದು 200 ಥಿಯೇಟ್ರ್ ಮಾಡ್ಕೊಡ್ತೀನಿ ಸರ್, ಸಖತ್ತಾಗಿದೆ ಈ ಸಿನಿಮಾ, ಹಿಟ್ ಆಗುತ್ತೆ ಮಾಡಿ ಅಂತ. ಸರ್ ನಾವು 1 ರೂಪಾಯಿ ಖರ್ಚು ಮಾಡ್ತಾ ಇಲ್ಲ. ಸುಮ್ಮನೆ ನೆಸರಿ ಪ್ರೊಡ್ಯೂಸರ್ ದುಡ್ಡನ್ನೆಲ್ಲ ಖರ್ಚು ಮಾಡಿಸ್ಬಿಟ್ಟು ರಿಲೀಸ್ ಮಾಡೋದು ಅದೆಲ್ಲ ಏನೂ ಇಲ್ಲ. ಪಬ್ಲಿಸಿಟಿ, ರಿಲೀಸು ಎಲ್ಲವನ್ನೂ ಪ್ರತಿಯೊಂದನ್ನು ಅವರೇ ಮಾಡ್ತಾ ಇದ್ದಾರೆ. ಸಿನಿಮಾ ನೋಡಿ, ತಮಿಳಲ್ಲೂ ಅಷ್ಟೇ 100 ಥಿಯೇಟ್ರು ಅವರೇ ನೋಡಿ, ಸಿನಿಮಾನ ಅವರೇ ಒಪ್ಪಿಕೊಂಡು ಅವರೇ ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ಜಬಿಂದ 1 ರೂಪಾಯಿನೂ ಖರ್ಚು ಮಾಡ್ತಾ ಇಲ್ಲ. ಬಹುಶಃ ಆ ತಾಕತ್ ನಮ್ಮ ಸಿನಿಮಾಗಿದೆ ಅಂತ ನನಗೆ ಅನಿಸ್ತದೆ. ಅದಕ್ಕೆ ಬಹುಶಃ ಅವ್ರು ಮಾಡ್ತಾ ಇದ್ದಾರೆ. ಆ ನಂಬಿಕೆ ಮೇಲೆ ದುಡ್ಡು ಬರುತ್ತೆ ವಾಪಸ್ ರಿಟರ್ನ್ ಅಂತ ಮಾಡ್ತಾ ಇದ್ದಾರೆ. ಈ ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ. ಇನ್ನು ಹೆಚ್ಚಿಗೆ ನಮ್ಮ ಸಿನಿಮಾ ಬಗ್ಗೆ ಏನೂ ಹೇಳಲ್ಲ, ಸಿನಿಮಾ ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ. ಇನ್ನೇನು 27ನೇ ತಾರೀಕು ನಾವು ತೆರೆ ಮೇಲೆ ತರ್ತೀವಿ. ಹಾಗಾಗಿ ಈಗ ನಮ್ಮ 2.5 ವರ್ಷಗಳ ಕಾಲ ಎಲ್ಲ ಸ್ಟ್ರಗಲ್ಗಳನ್ನ ತುಂಬಿದಂಥ ನನ್ನ ತಂಡ, ನನ್ನ ಪ್ರೊಡ್ಯೂಸರ್ಸು, ಶಶಿ ಅವರು, ದೇವು, ಇವರೆಲ್ಲ ನನ್ನ ಜೊತೆ ನಿಂತ್ಕೊಂಡು, ನನ್ನ ಕಷ್ಟ ಕಾಲದಲ್ಲಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಂಥ ಪೂರ್ಣ, ಎಲ್ಲ ನಾನು ಉಸಿರು ಬಿಗಿ ಹಿಡ್ಕೊಂಡು ಅಲ್ಲಾಡ್ತಾ ಇರ್ಬೇಕಾದ್ರೆ ನರ್ವಸ್ ಆದ ಸಮಯದಲ್ಲೂ ನನ್ನ ಜೊತೆ ನಿಂತ್ಕೊಂಡು, ಇಲ್ಲ ಕಣ ನಾವಿದ್ದೀವಿ ಅಂತ ಬೆನ್ನಿಗೆ ನಿಂತಂತ ನಮ್ಮ ಮನು ಶೆಟ್ಗಾರ್. ಹಗಲು ರಾತ್ರಿ ಸುಮಾರು ಒಂದು 7 ರಾತ್ರಿಯಿಂದ ನಿದ್ದೆನೇ ಮಾಡಿಲ್ಲ, ಅವನು ಕೆಲಸ ಮಾಡ್ತಾನೆ ಇದೆ 3 ಲ್ಯಾಂಗ್ವೇಜ್ಗೋಸ್ಕರ. ಈ ಥರ ಹಗಲು ರಾತ್ರಿ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅದು ಈ ಸಂದರ್ಭ ಎಲ್ಲರೂ ನೆನೆಸ್ಕೊಳ್ಳೋದು. ಯಾರ ಬಗ್ಗೆ ಏನಾದರೂ ಬಿಟ್ಟಿದ್ರೆ ಸಾರಿ. ಇವತ್ತು ನನಗೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದು ನನ್ನ ಮಗಳು. ಫಸ್ಟ್ ಟೈಮ್ ಅವಳು ಆಚೆಗೆ ಬಂದಿರೋದು, ಅವಳು ಬರೋದೇ ಇಲ್ಲ. ನನ್ನ ಬೇಬಿ ಬಂದಿದೆ, ಅವಳು ಬಂದಿರೋದು ನನಗೆ ವೆರಿ ಹ್ಯಾಪಿ. ನನ್ನ ತಾಯಿ ಅವಳು ಬಂದಿದ್ದಾಳೆ. ಐ ಆಮ್ ರಿಯಲಿ ಇವತ್ತು ಒಂಥರ ಎಮೋಷನಲ್ ಸಂದರ್ಭ ನನಗೆ. ಯಾಕೆಂದರೆ ಇಷ್ಟು ಜನ ಬಂದಿರೋದು, ಇಷ್ಟು ಸ್ನೇಹಿತರು ಬಂದಿರೋದು. ಸರ್, ರವಿ ಸರ್, ನಿಮ್ಮ ಮನಸ್ಸಿಂದ ನೀವು ಅವತ್ತೇ ಶಾಂತಿ ಕ್ರಾಂತಿ ಮಾಡಿ ಎಲ್ಲನೂ ನೋಡಿರೋರು ನಿಮ್ಮ ಲೈಫಲ್ಲಿ. ಸಕ್ಸಸ್ಸು, ಇನ್ನೊಂದು ಲಕ್ಸುರಿ, ಮತ್ತೊಂದು ಎಲ್ಲ ನೋಡಿ ಮುಗಿಸ್ಬಿಟ್ಟಿರೋರು ನೀವು. ಅದು ನಮಗೆ ಗೊತ್ತಿದೆ. ನಿಮ್ಮ ಆಶೀರ್ವಾದ ನಮ್ಗೆ ಬೇಕು ಈ ಸಂದರ್ಭದಲ್ಲಿ. ಯಾಕೆಂದ್ರೆ ನಾವು ಸಣ್ಣವರು, ನಾವು ಸಿನಿಮಾ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಾವು ನಡೆಯೋ ಹಾದಿನಲ್ಲಿ ನಿಮ್ಮನ್ನು ನೋಡ್ತಾ ಇರ್ತೀವಿ. ನೀವು ಮಾಡ್ಕೊಂಬಂದಿರೋ ಚಾಲೆಂಜ್ಗಳು, ನೀವು ಫೇಸ್ ಮಾಡಿರೋದು, ಅವತ್ತೇ ರಿಸ್ಕ್ ತಗೊಂಡು ಮಾಡಿದವ್ರು ನೀವು ಸಿನಿಮಾಗಳನ್ನ. ಪ್ರೇಮಲೋಕ ಆಗಲಿ, ಅಲ್ಲಿಂದ ಶಾಂತಿ ಕ್ರಾಂತಿವರೆಗೂ. ಶಾಂತಿ ಕ್ರಾಂತಿ ಏನಾದರೂ ಅದನ್ನು ತಮಿಳು, ತೆಲುಗುನಲ್ಲಿ ಆ ಲೆವೆಲ್ ಮಾಡಿದವ್ರು ನೀವು. ಅವೆಲ್ಲ ಒಂದು ಕಡೆ ನಮ್ಗೆ ಒಳಗಡೆ ಅನಿಸಿರುತ್ತೆ, ಸಣ್ಣ ಇನ್ಸ್ಪೈರ್ ಆಗಿರುತ್ತೆ ನಮಗೆ. ಆ ಇನ್ಸ್ಪಿರೇಷನ್ ಇಂದಲೇ ನಾವು ಇದನ್ನು ಟ್ರೈ ಮಾಡ್ತಾ ಇದೀವಿ ಸರ್. ಬೆಂತಟ್ಟಿ ಬೈರಿ ಪರವಾಗಿಲ್ಲ, ನಾವೇನೋ ಒಂದು ಅಚೀವ್ ಮಾಡಿ ಬಂದು ನಿಮ್ಮ ಮುಂದೆ ನಿಂತ್ಕೋತೀವಿ. ಒಂದು ದಿವಸ ನೀವು ಬೈತಾನೆ ರೀ ಪರವಾಗಿಲ್ಲ, ನಾವು ಅದನ್ನೇ ಚಾಲೆಂಜಿಂಗ್ ತಗೊಂಡು ನಾವು ನಿಮ್ಮ ಮುಂದೆ ಬಂದು ನಿಂತ್ಕೋತೀವಿ. ವಿಜಯ್ ಸರ್, ಅಫ್ಕೋರ್ಸ್
ನೀವು ಇದಕ್ಕೆ ಹಾಕಿದಂಥ ಎಫರ್ಟ್ ಆಗ್ಬೋದು, ಪ್ರತಿಯೊಂದು ಆಗ್ಬೋದು, ನಿಂತ್ಕೊಳ್ಳೋದಾಗ್ಬೋದು, ಪ್ರತಿಯೊಂದು ಸಲ ಎದ್ದು ಬರೋದಾಗ್ಬೋದು, ಅದೆಲ್ಲ ನಮ್ಗೆ ಇನ್ಸ್ಪೈರ್ ಮಾಡುತ್ತೆ. ಸಾರಿ, ಇಷ್ಟು ಮಾತಾಡಲೇಬೇಕಾಗಿತ್ತು ಈ ಸಂದರ್ಭದಲ್ಲಿ ನಾನು, ಹಾಗಾಗಿ ಕ್ಷಮೆ ಇರಲಿ ಎಲ್ರಿಗೂ. ಆ್ಯಂಡ್ ಈಗ ನಮ್ಮ ಬಹು ಮುಖ್ಯವಾದ ಸಮಯ. ನನ್ನೆಲ್ಲ ಗೆಳೆಯರಿಗೂ ಥ್ಯಾಂಕ್ಸ್ ಹೇಳ್ತಾ ನೀವೆಲ್ಲ ಮನಸಾರೆ ಹಾರೈಸ್ಬಿಡಿ ನಮ್ಮ ಟ್ರೈಲರ್ಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.